श्रुतिस्मृतिपुराणानाम् आलयं करुणालयं नमामि भगवत्पादशङ्करं ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಶಂಕರರು ಉಪನಿಷತ್ ಭಾಷ್ಯಗಳ ರಚನೆಯನ್ನೆಲ್ಲ ಮುಗಿಸಿ ಮುಂದೆ ಗೀತಾ ಭಾಷ್ಯ ರಚನೆಯನ್ನು ಕೈಗೆತ್ತಿಕೊಳ್ಬೇಕು. ಅದೇ ಸಮಯಕ್ಕೆ ಸರಿಯಾಗಿ ಒಂದು ವಿಶೇಷವಾದ ಘಟನೆ ಸಂಭವಿಸುತ್ತೆ. ಆಚಾರ್ಯರ ಭಾಷ್ಯ ರಚನಾ ಕಮ್ಮಟವನ್ನು ದಿನವೂ ಬ್ರಹ್ಮಗುಪ್ತ ನೋಡ್ತಾ ಇದ್ದ ತಾನೆ. ದೊರೆಯೊಡನೆ ಆತನ ಒಬ್ಬಿಬ್ಬರು ಮೈಕಾವಲಿನವರು ಕೂಡ ಆಚಾರ್ಯರ ದರ್ಶನಕ್ಕೆ ಬರ್ತಿದ್ರು. ಬ್ರಹ್ಮಗುಪ್ತನಿಗೆ ದಿನದಿನಕ್ಕೂ ಕುತೂಹಲ ಹೆಚ್ಚುತ್ತಾ ಬಂದು ಪ್ರವಚನ ಕಾಲದಲ್ಲಿ ಪೂರ್ಣವಾಗಿ ಆತನು ಅಲ್ಲಿಯೇ ಉಪಸ್ಥಿತನಾಗಿರ್ತಿದ್ದು ಆಚಾರ್ಯವಾಣಿಯನ್ನು ಕೇಳ್ತಿದ್ದ. ಆತ ಕ್ಷತ್ರಿಯನಾಗಿದ್ದು ಅಲ್ಪ ಸ್ವಲ್ಪ ವೇದಶಾಸ್ತ್ರಗಳ ಪರಿಚಯವನ್ನು ಹೊಂದಿದ್ದರಿಂದ ಸಹಜವಾಗಿ ಈ ವೇದಾಂತ ಶ್ರವಣದಲ್ಲಿ ಆತನಿಗೆ ಶ್ರದ್ಧೆ, ಆಸಕ್ತಿ ಉಂಟಾಯಿತು. ಆತನ ಮೈಗಾವಲಿನಲ್ಲಿರ್ತಕ್ಕಂತಹ ದುರ್ಗಾಪ್ರಸಾದ ಅಂತಕ್ಕಂಥವನು ರೈತ ಕುಟುಂಬಕ್ಕೆ ಸೇರಿದವನಾಗಿದ್ದು ಆತನಿಗೆ ಉಳಿದ ತ್ರಿವರ್ಣದವರಂತೆ ಕ್ರಮ ವಿದ್ಯಾಭ್ಯಾಸ ಆಗಿರಲಿಲ್ಲ. ಆದರೆ ಆತನಿಗೆ ತೀರಾ ಸಣ್ಣ ವಯಸ್ಸಿನ ಈ ಮಹಾಗುರುವಿನಲ್ಲಿ ಅತೀವ ಭಕ್ತಿ, ಶ್ರದ್ಧೆ. ಆಚಾರ್ಯರ ದಿವ್ಯವಾಣಿಯನ್ನು ಆಲೈಸ್ತಾ ಆತ ಮೈಮರೆತು ಕೂತ್ಕೊಂಡು ಬಿಡ್ತಾ ಇದ್ದ. ದುರ್ಗಾಪ್ರಸಾದನ ಈ ಏಕಾಗ್ರತೆ ಬ್ರಹ್ಮಗುಪ್ತನಿಗೆ ಬಹಳ ಆಶ್ಚರ್ಯ ಆಯಿತು. ಒಂದು ದಿವಸ ದೊರೆ ತನ್ನ ಸೇವಕನನ್ನು ಕರೆದುಕೊಂಡು ಗುರುವಿನ ಆಶ್ರಮಕ್ಕೆ ಬರ್ತಾನೆ. ಆ ದಿನದ ಗ್ರಂಥ ರಚನೆ, ಉಪನಿಷತ್ ಭಾಷ್ಯ, ಪ್ರವಚನ ಒಂದೊಂದಾಗಿ ಮುಗಿದು ಬಂದವರೆಲ್ಲ ಒಬ್ಬೊಬ್ಬರಾಗೆ ಎದ್ದೋಗ್ತಾಯಿದ್ರು. ಶಿಷ್ಯರು ಗ್ರಂಥಗಳನ್ನೆಲ್ಲ ತೆಗೆದಿಟ್ಟರು. ಬ್ರಹ್ಮಗುಪ್ತನೂ ಎದ್ದು ಗುರುದೇವರಿಗೆ ನಮಸ್ಕಾರ ಮಾಡ್ತಾನೆ. ದುರ್ಗಾಪ್ರಸಾದ ಮಾತ್ರ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದ. ಎಷ್ಟು ಹೊತ್ತಾದರೂ ಏಳಲೇ ಇಲ್ಲ ಅವನು. ಆಚಾರ್ಯರು ಪೀಠದಿಂದ ಎದ್ದು ಸಾಯಂ ಸ್ನಾನ ಅನುಷ್ಠಾನಕ್ಕೆ ಹೊರಡಲಿಕ್ಕೆ ರೆಡಿಯಾಗ್ತಿದ್ರು. ಬ್ರಹ್ಮಗುಪ್ತನಿಗೆ ಆಶ್ಚರ್ಯವಾಯಿತು. ಆತನು ಮೆಲ್ಲಗೆ ಪ್ರಸಾದನನ್ನು ತಟ್ಟಿ, ದುರ್ಗಾ ಪ್ರವಚನ ಮುಗೀತು, ಹೇಳಪ್ಪ ಇನ್ನೂ ಹೋಗೋಣ ಅಂದ. ದುರ್ಗಾಪ್ರಸಾದನಿಗೆ ಎಚ್ಚರವಾಯಿತು. ಪಟಕ್ಕಂತ ಎದ್ದು ಪ್ರಸನ್ನರಾಗಿ ತರಲು ನೋಡುತ್ತಿದ್ದ ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಬ್ರಹ್ಮಗುಪ್ತನಿಗೆ ತಲೆಬಾಗಿ ನಿಂತುಕೊಳ್ತಾನೆ. ಆಚಾರ್ಯರು ದುರ್ಗಾಪ್ರಸಾದನನ್ನು ಮತ್ತೊಮ್ಮೆ ಪ್ರಸನ್ನರಾಗಿ ನೋಡಿ ಆತನ ಮಸ್ತಕದ ಮೇಲೆ ತಮ್ಮ ಕರಕಮಲವನ್ನಿಟ್ಟು ಹರಿಸ್ತಾರೆ. ಬ್ರಹ್ಮಗುಪ್ತ ಆಶ್ರಮದಿಂದ ಹೊರಬಂದು ತನ್ನ ಕುದುರೆಯನ್ನು ಏರುತ್ತಾ, ದುರ್ಗಾಪ್ರಸಾದ, ಈ ದಿನ ಬಾಲಗುರುವಿನ ಪ್ರವಚನ ಚೆನ್ನಾಗಿತ್ತೇ ಅಂತ ಕೇಳ್ತಾನೆ. ಕುದುರೆಯ ಜೀನನ್ನು ಕೈಯಲ್ಲಿ ಹಿಡಿದಿದ್ದ ಪ್ರಸಾದ, ಪ್ರಭು ನನಗೆ ಪ್ರವಚನ ಏನೂ ಅರ್ಥವಾಗಲಿಲ್ಲ ಅಂತ ಹೇಳ್ತಾನೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ಆತ ಮತ್ತೊಮ್ಮೆ ದುರ್ಗಾಪ್ರಸಾದನನ್ನು ಕೇಳ್ತಾನೆ. ಮತ್ತು ಪ್ರತಿದಿನವೂ ತಪ್ಪದೆ ನೀನೇ ನನ್ನ ಬೆಂಗಾವಲಿನ ನೆಪದಲ್ಲಿ ಬಂದು ಪ್ರವಚನವನ್ನು ಕೇಳುತ್ತಾ ಕಣ್ಮುಚ್ಚಿ ಕುಳಿತಿರ್ತೀಯೇ? ದುರ್ಗಾಪ್ರಸಾದ ಹೇಳ್ತಾನೆ, ಪ್ರಭು ನಾನು ತಮ್ಮಂತೆ ವಿದ್ಯಾವಂತನಲ್ಲ, ನನಗೆ ಶಾಸ್ತ್ರ ಯಾವುದೂ ಗೊತ್ತಿಲ್ಲ, ಬಾಲಗುರುವಿನ ಬೋಧನೆ ಅರ್ಥವಾಗುವುದೂ ಇಲ್ಲ. ಆದರೆ ಈ ಆಶ್ರಮಕ್ಕೆ ಬರುತ್ತಲೇ ನನ್ನ ಮನಸ್ಸು ಬಾಲಗುರುವನ್ನು ಕಾಣಲು ಚಡಪಡಿಸುತ್ತದೆ. ಇವರ ದರ್ಶನವಾಗುತ್ತಿದ್ದಂತೆಯೇ ಅದರ ತಳಮಳ ತಗ್ಗುತ್ತದೆ. ಗುರುದೇವರ ಮಧುರವಾಣಿಯನ್ನು ಆಲೈಸುತ್ತಿದ್ದಂತೆಯೇ ಮಾತೆಯ ಜೋಗುಳವನ್ನು ಕೇಳಿ ನಿದ್ದೆಗೈವ ಕೂಸಿನಂತೆ ನನ್ನ ಮನಸ್ಸು ಸಮಾಧಾನವಾಗಿ ಸ್ಥಿರವಾಗಿ ಬಿಡುತ್ತೆ. ಆಗ ನನಗೆ ಶಾಂತಿ, ಸೌಖ್ಯದ ಅನುಭವವಾಗುತ್ತೆ. ನಾನು ಮೈಮರೆತು ಬಿಡ್ತೇನೆ. ಈ ದಿವಸ ನೀವು ನನ್ನನ್ನು ಎಬ್ಬಿಸದಿದ್ದರೆ ನಾನು ಇನ್ನೂ ಹಾಗೆ ಎಷ್ಟು ಕಾಲ ಕೂತ್ಕೊಂಡ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ ಅಂತ ನಿಧಾನವಾಗಿ ಹೇಳ್ತಾನೆ. ಬ್ರಹ್ಮಗುಪ್ತನಿಗೆ ಆಶ್ಚರ್ಯವಾಗುತ್ತೆ. ಆಗ ಈ ದುರ್ಗಾಪ್ರಸಾದ ನಮ್ಮಂತಲ್ಲ, ಅವನು ತುಂಬ ಪುಣ್ಯಪುರುಷ, ಶ್ರೇಷ್ಠ ಜೀವಿ ಅಂತ ಅಂದ್ಕೊಳ್ತಾನೆ. ಮಾರನೇ ದಿನ ಪ್ರವಚನ ಆರಂಭವಾಗುವುದಕ್ಕೆ ಮೊದಲೇ ಬಂದ ಬ್ರಹ್ಮಗುಪ್ತ ಆಚಾರ್ಯರ ದರ್ಶನವನ್ನು ಮಾಡ್ತಾನೆ. ಶಿಷ್ಯರು ಒಬ್ಬೊಬ್ಬರಾಗಿ ಬರ್ತಿರ್ತಾರೆ. ಸದಾಶಿವ ಪರಮೇಶ್ವರರು ತಾಡಪತ್ರಗಳ ಕಟ್ಟನ್ನು ತಂದು ಮಣೆಯ ಮೇಲೆ ಜೋಡಿಸಿಡ್ತಿರ್ತಾರೆ. ರಾಮಶರ್ಮ, ಲಕ್ಷ್ಮಣ ಮಿಶ್ರರು ಕಂಠಗಳನ್ನು ಅಣಿ ಮಾಡ್ತಿರ್ತಾರೆ. ಸನಂದನರು ಹಿಂದಣ ದಿನ ಬರೆದುಕೊಂಡದ್ದನ್ನು ಪುನರಾವಲೋಕನ ಮಾಡ್ತಿರ್ತಾರೆ. ಉಳಿದ ಶಿಷ್ಯರು ಶ್ರೋತೃಗಳು ಒಬ್ಬೊಬ್ಬರಾಗಿ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಳ್ತಾ ಇರ್ತಾರೆ.
ಬ್ರಹ್ಮಗುಪ್ತನು ಗುರುಗಳಿಗೆ ಪಾದಾಭಿವಂದನ ಮಾಡಿ ಆಚಾರ್ಯರ ಆದೇಶದಂತೆ ಅವರ ಸಮೀಪದಲ್ಲಿಯೇ ಕೂತ್ಕೊಳ್ತಾನೆ. ಹಿಂದಣ ದಿನದ ತನ್ನ ಅನುಭವವನ್ನು ಭಿನ್ನವಿಸುತ್ತಾ, ಆಚಾರ್ಯ ದೇವ, ದುರ್ಗಾ ಪ್ರಸಾದನಂತಹ ಪುಣ್ಯವಂತರು ತುಂಬ ವಿರಳ. ಆತನಿಗೆ ತಾವು ಮಾಡಿದ ಉಪದೇಶ ಯಾವುದೂ ಕೂಡ ವೇದಾಂತ ತತ್ವ ಏನೂ ಅರ್ಥ ಆಗೋದಿಲ್ಲ. ಅದರಿಂದ ತನಗೆ ಏನೂ ತಿಳಿಯುತ್ತಿಲ್ಲವಲ್ಲ ಎಂಬ ಪಶ್ಚಾತ್ತಾಪವೂ ಆತನಿಗೆ ಇಲ್ಲ. ಆದರೆ ಆತನಿಗೆ ತಮ್ಮ ದಿವ್ಯ ದರ್ಶನವೇ ಏಕಾಗ್ರತೆಯನ್ನು, ಶಾಂತಿ ಸಮಾಧಾನವನ್ನು ತಂದುಕೊಟ್ಟಿದೆ. ಇನ್ನು ಇದಕ್ಕಿಂತ ಆಗಬೇಕಾಗಿದ್ದು ಏನು ಅಂತ ಹೇಳ್ತಾನೆ. ಆಚಾರ್ಯರು, ನಾನೂ ಸಹ ಆತನನ್ನು ಬಹುದಿನಗಳಿಂದ ಗಮನಿಸ್ತಿದ್ದೇನೆ. ಆತ ಪಕ್ವವಾದ ಫಲವಿದ್ದಂತೆ ಅದು ತಾನಾಗಿಯೇ ತೊಟ್ಟು ಕಳಚಿಕೊಂಡು ಬೀಳುತ್ತೆ. ದುರ್ಗಾಪ್ರಸಾದ ತುಂಬ ಉನ್ನತ ಸ್ತರದಲ್ಲಿರುವಂತಹ ಪುಣ್ಯವಂತ. ಹಿಂದಿನ ಜನ್ಮದಲ್ಲಿ ಬಹಳವಾದ ಆಧ್ಯಾತ್ಮಿಕ ಸಾಧನೆ ಮಾಡಿದ, ಅಲ್ಲದೆ ಇಂತಹ ದಿವ್ಯ ಸ್ಥಿತಿ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮಗುಪ್ತ, ಗುರುದೇವ, ದುರ್ಗಾಪ್ರಸಾದರದು ತುಂಬ ವಿಶಿಷ್ಟವಾದ ಸ್ಥಿತಿ. ಆದರೆ ಬಹಳ ಜನ ವೇದಾಂತ ಶ್ರವಣ, ಮನನ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಸಕ್ತಿ ಉಳ್ಳವರು, ಶ್ರದ್ಧೆಯುಳ್ಳವರು ಇದ್ದಾರೆ. ಅವರು ಯಾರೂ ಉಪನೀತರಲ್ಲ. ಉಪನೀತರಾಗಲು ಅವರ ಹುಟ್ಟು, ಉದ್ಯೋಗ, ವ್ಯವಹಾರಗಳು ಅವರಿಗೆ ಅಡ್ಡಿಯಾಗಿವೆ. ಅವರು ತಮ್ಮ ಪರಂಪರೆಯಿಂದ ಬಂದ ಕಸುಬುಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಾರೆ. ಲೌಕಿಕವಾದ ನೆಲೆ, ಆಹಾರ ಪದಾರ್ಥಗಳು, ವಸ್ತ್ರಗಳು ಇತ್ಯಾದಿಗಳನ್ನು ಎಲ್ಲರೂ ಸರಿಸಮವಾಗಿ ಅನುಭವಿಸಬಹುದು. ಆದರೆ ಪಾರಮಾರ್ಥಿಕ ಸಾಧನೆಗೆ ತೆರೆದ ಬಾಗಿಲಿರುವ ವೇದಾಂತ ಅಧ್ಯಯನ ಅವರಿಗೆ ಸಾಧ್ಯವಾಗುವುದಿಲ್ಲ ಅಂತ. ಅವರು ಬ್ರಹ್ಮ, ಕ್ಷತ್ರಿಯ, ವೈಶ್ಯರಂತೆ ಉಪನೀತರಾಗಿ ಗುರುಕುಲ ವಾಸ ಮಾಡಿ ವೇದಾಂತಗಳ ಅಧ್ಯಯನ ಮಾಡುವುದು ಸಾಧ್ಯವಾಗಲಾರದು. ಅವರು ಕಟ್ಟುನಿಟ್ಟಾದ ನೇಮನಿಷ್ಠೆಗಳನ್ನು, ತ್ರೈವರ್ಣಿಕರಿಗೆ ವಿಧಿಸಲ್ಪಟ್ಟ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸುವುದೂ ಸಾಧ್ಯವಿಲ್ಲ. ಅವರಿಗೆ ಸುಲಭವಾದ ಮಾರ್ಗವೊಂದು ಬೇಕು. ಅದನ್ನು ತಾವು ಉಪದೇಶಿಸಿ ಅವರನ್ನೂ ಸಹ ತಮ್ಮ ಮಡಿಲಿಗೆ ಹಾಕಿಕೊಳ್ಳಬೇಕು ಅಂತ ವಿನಯದಿಂದ ಪ್ರಾರ್ಥನೆ ಮಾಡ್ತಾರೆ. ರಾಜ ಬ್ರಹ್ಮಗುಪ್ತನ ಈ ದೀರ್ಘವಾದ ಪ್ರಸ್ತಾಪದಂತ ಎಲ್ಲರ ಗಮನ ಹರಿಯುತ್ತೆ. ಆಚಾರ್ಯರು, ರಾಜ, ನಿನ್ನ ಸಮಸ್ಯೆ ನನಗೆ ಅರ್ಥವಾಗಿದೆ. ನಾನು ಆ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇನೆ. ಆಧ್ಯಾತ್ಮಿಕ ತೃಷೆ ಇದ್ದವರಿಗೆ ಮಾರ್ಗವೂ ಇದ್ದೇ ಇದೆ. ತ್ರೈವರ್ಣಿಕರಿಗೆ ವೇದಾಂತಗಳ ಅಧ್ಯಯನವೂ ಉಂಟು. ಚತುರ್ವರ್ಣದವರಿಗೇನು ಮಾರ್ಗ ಅಂತಾನೆ ನಿನ್ನ ಪ್ರಶ್ನೆ ಅಂತಾರೆ ಆಚಾರ್ಯರು. ಆಗ ಬ್ರಹ್ಮಗುಪ್ತ, ಹೌದು ಭಗವನ್ ಅಂತಾರೆ. ಬ್ರಹ್ಮಗುಪ್ತ, ಬ್ರಹ್ಮ, ಕ್ಷತ್ರಿಯ, ವೈಶ್ಯರು ಸಹ ಹುಟ್ಟುತ್ತಲೇ ವೇದಾಧಿಕಾರಿಗಳಾಗೋದಿಲ್ಲ. ತಾಯಿ ತಂದೆಯ ವರ್ಣವು ಬ್ರಹ್ಮ, ಕ್ಷತ್ರಿಯ, ವೈಶ್ಯರಾಗಿದ್ದ ಮಾತ್ರಕ್ಕೆ ಮಕ್ಕಳು ಆ ವರ್ಣಗಳಿಗೆ ಸೇರಿದವರಾಗುವುದಿಲ್ಲ. ಅವರು ಉಪನಯನ ಸಂಸ್ಕಾರದಿಂದ ಮಾತ್ರ ದ್ವಿಜರಾಗ್ತಾರೆ. ಆಯಾ ವರ್ಣಕ್ಕೆ ಸೇರ್ತಾರೆ. ಆತ್ಮತತ್ವವನ್ನು ಅಂಗೈನಲ್ಲಿಯೇ ನಲ್ಲಿಕಾಯಿ ಅಂತ ಸ್ಪಷ್ಟವಾಗಿ ಅರಿತವನು ಮಾತ್ರ ಬ್ರಾಹ್ಮಣ, ಎಲ್ಲರೂ ಅಲ್ಲ. ಬ್ರಾಹ್ಮಣನಾಗಬೇಕಾದ್ರೆ ತಪಸ್ಸು ಮತ್ತು ಬ್ರಹ್ಮಚರ್ಯದಿಂದ ಅವನು ಮೇಲಕ್ಕೇರಬೇಕು. ಕ್ಷತ್ರಿಯನಾದ ವಿಶ್ವಾಮಿತ್ರನು ತನ್ನ ತಪಸ್ಸಿನಿಂದ ತಾನೇ ಬ್ರಹ್ಮರ್ಷಿಯಾಗಿದ್ದವನು. ರಾಜ ಶರ್ಯಾತಿಯ ಮಗ ವೀತಹವ್ಯ ತನ್ನ ತಪಸ್ಸಿನಿಂದ ಬ್ರಾಹ್ಮಣನಾದನಲ್ಲವೇ? ಆತನ ಮಗನೇ ಋಷಿ ಗೃತ್ಸಮದನಲ್ಲವೇ? ಶಾಸ್ತ್ರವು ವರ್ಣವನ್ನು ಅವರವರ ಗುಣಕರ್ಮಗಳಿಂದ ನಿರ್ಧರಿಸುತ್ತೆ. ಬ್ರಾಹ್ಮಣರಾಗಬೇಕಾದ್ರೆ ಉಪನಯನ ಅತ್ಯಗತ್ಯವಾಗಿ ಆಗಬೇಕಾದ ಮುಖ್ಯ ಸಂಸ್ಕಾರ. ಈ ಸಂಸ್ಕಾರದ ನಂತರವೇ ಅವರು ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಪಡೀತಾರೆ. ಬ್ರಾಹ್ಮಣ ಭಟ್ಟುಗಳು 12ರಿಂದ 24 ವರ್ಷಗಳ ಕಾಲ ಗುರುಕುಲದಲ್ಲಿ ನೆಲೆಸಿ ವೇದಶಾಸ್ತ್ರಾಧ್ಯಯನವನ್ನು ನಡೆಸ್ತಾರೆ. ಯದುಕುಲದ ಶ್ರೀಕೃಷ್ಣ, ಬಲರಾಮರೂ ಸಹ ಬ್ರಾಹ್ಮಣ ಭಟ್ಟುಗಳೊಡನೆ ಋಷಿ ಸಾಂದೀಪನಿಗಳ ಆಶ್ರಮದಲ್ಲಿದ್ದು ಇತರ ಬ್ರಾಹ್ಮಣ ಭಟ್ಟುಗಳಂತೆಯೇ ತಾವು ಭಿಕ್ಷಾಟನೆ, ಗುರು ಶುಶ್ರೂಷೆ, ಸೇವಾ ಕಾರ್ಯಗಳಲ್ಲಿ ಮಗ್ನರಾಗಿದ್ದರಲ್ವೇ? ದ್ರೋಣರು, ದೊರೆ ದೃಪದನು ಒಂದೇ ಗುರುಕುಲದಲ್ಲಿದ್ದು ಒಟ್ಟಿಗೆ ಅಧ್ಯಯನ ಮಾಡಿದ್ರಲ್ವೇ? ಕ್ಷತ್ರಿಯ ವೈಶ್ಯರಾದವರು ಅವರಿಗಿರುವ ರಾಜನೈತಿಕ, ವ್ಯಾವಹಾರಿಕ, ಸಾಮಾಜಿಕ ಕರ್ತವ್ಯಗಳ ಬಾಹುಳ್ಯದಿಂದ ಹೆಚ್ಚು ಕಾಲ ಅಂದರೆ 12ರಿಂದ 24 ವರ್ಷದವರೆಗೆ ಗುರುಕುಲದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಸ್ವಲ್ಪ ಕಾಲ ಮಾತ್ರ ಗುರುಕುಲ ವಾಸ ಮಾಡಿ ತಮ್ಮ ತಮ್ಮ ವೃತ್ತಿ ಪ್ರವೃತ್ತಿಗಳಿಗೆ ಅಗತ್ಯವಾದ್ದನ್ನು ಹಿಡ್ಕೊಂಡು ಬಿಡ್ತಾರೆ, ಅದಕ್ಕೆ ವಾಪಸ್ ಹೋಗ್ತಾರೆ. ಉಪನೀತನಲ್ಲದ ಮತ್ತು ಉಪನೀತನಾಗಿ ತನಗೆ ವಿಧಿಸಲ್ಪಟ್ಟ ಕರ್ಮಗಳನ್ನು ಆಚರಿಸಿದ ಬ್ರಾಹ್ಮಣನಿಗೂ, ದ್ವಿಜಬಂಧು ಉಪನೀತರಾಗದ ಸ್ತ್ರೀಯರಿಗೂ, ಇತರ ಬಹುಜನ ಸಮುದಾಯಕ್ಕೂ ವೇದಾಂತ ಶ್ರವಣ, ಮನನ ಮತ್ತು ಅಭ್ಯಾಸಗಳ ಅಧಿಕಾರವಿಲ್ಲವೇ ಅಂದರೆ ಉಂಟು ಎಂಬುದೇ ಶಾಸ್ತ್ರದ ಉತ್ತರ. ಇದನ್ನು ನಾನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಹೆಂಗಸರಿಗೆ ವೇದಾಂತಗಳೆಲ್ಲ ಹೆಂಗಸರಿಗಿಲ್ಲ, ಇತರೆ ಜನಕ್ಕಿಲ್ಲ, ಹಾಗೆ ಹೀಗೆ ಅಂತ ತುಂಬ ಹೇಳ್ತಾರೆ ನೋಡಿ. ಇವಾಗ ಶಂಕರರೇ ಹೇಳಿದ್ದಾರೆ, ಎಲ್ಲ ಸಮುದಾಯಕ್ಕೂ, ಸ್ತ್ರೀಯರಿಗೂ
ಎಲ್ಲರಿಗೂ ವೇದಾಂತವನ್ನು ಕಲಿತಕ್ಕಂತಹ ಅಭ್ಯಾಸ ಮಾಡ್ತಕ್ಕಂಥ ಅಧಿಕಾರ ಇದೆ ಅಂತ ಶಾಸ್ತ್ರದ ಉತ್ತರ ಅಂತ ಶಂಕರಾಚಾರ್ಯರೇ ಹೇಳಿದ್ದಾರೆ. ಇದು ತಿಳ್ಕೊಂಡಾದ್ರೂ ಜನ ಈ ಥರ ಮಾತಾಡೋದನ್ನು ನಿಲ್ಲಿಸಬೇಕು ಅಂತ ನನ್ನ ಒಂದು ಅನಿಸಿಕೆ. ಪ್ರತಿಯೊಬ್ಬನೂ ಜ್ಞಾನಕ್ಕೆ ಮೋಕ್ಷಕ್ಕೆ ಅರ್ಹ. ತನ್ನ ದುಷ್ಕರ್ಮಗಳಿಂದ ಭ್ರಷ್ಟನಾದ ಅತ್ಯಂತ ನೀಚನಾದವನಿಗೂ ನಮ್ಮ ಧರ್ಮವು ಭರವಸೆಯನ್ನು ಮೂಡಿಸುತ್ತೆ, ಉದ್ಧಾರದ ಆಶ್ವಾಸನೆಯನ್ನು ನೀಡುತ್ತೆ. ಎಲ್ಲರೂ ದೀರ್ಘಕಾಲ ಗುರುಕುಲವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಕಷ್ಟಕರವಾದ ನೇಮನಿಷ್ಠೆಗಳ ಜೀವನ ಎಲ್ರಿಗೂ ಆಗೋದಿಲ್ಲ. ಆದ್ದರಿಂದ ಅಂಥವರಿಗೆ ಇತರ ತ್ರೈವರ್ಣಿಕರಂತೆ ಕಷ್ಟ ಸಾಧ್ಯವಲ್ಲದ ಸುಲಭ ಸಾಧ್ಯವಾದ ಮಾರ್ಗವೊಂದನ್ನು ನಮ್ಮ ಪುರಾತನರಾದ ಆರ್ಯ ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ. ಅದುವೇ ಎಲ್ಲ ವೇದಾಂತಗಳ ಸಾರವಾದ ಶ್ರೀ ಭಗವದ್ಗೀತಾ ಶಾಸ್ತ್ರ. ಅದರ ಅಧ್ಯಯನ, ಶ್ರವಣ, ಮನನ, ನಿಧಿಧ್ಯಾಸನಗಳಿಂದ ಆ ತತ್ವಗಳನ್ನು ಬಾಳಿನಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಬ್ರಾಹ್ಮಣಾದಿಗಳು ವೇದಾಂತ ಶ್ರವಣ, ಮನನ, ನಿಧಿಧ್ಯಾಸನಗಳಿಂದ ಪಡೆಯಬಹುದಾದದ್ದನ್ನೇ ಇತರರೂ ಪಡೆಯಬಹುದು ಅಂತ ಸ್ಪಷ್ಟಪಡಿಸ್ತಾರೆ ಗುರುದೇವರು. ಬ್ರಹ್ಮಗುಪ್ತ ಪುನಃ ಆಚಾರ್ಯ ದೇವ, ಹಾಗಾದರೆ ಭಗವದ್ಗೀತೆಯನ್ನು ಎಲ್ಲರೂ ಅಧ್ಯಯನ ಮಾಡ್ಬೋದೇ ಅಂತ ಕೇಳ್ತಾನೆ. ಅನುಮಾನ ಯಾಕೆ? ಅದಕ್ಕೆ ಯಾವ ಅಡ್ಡಿಯೂ ಇಲ್ವಲ್ಲ. ಭಗವದ್ಗೀತಾ ಅಧ್ಯಯನಕ್ಕೆ ಉಪನಯನಾದಿ ಸಂಸ್ಕಾರಗಳು ಯಾವುದೂ ಬೇಕಿಲ್ಲ. ಸ್ತ್ರೀ, ಶೂದ್ರ, ದ್ವಿಜಬಂಧುಗಳು ಅದನ್ನು ತ್ರಿವರ್ಣದಂತೆ ಅಧ್ಯಯನ ಮಾಡಬಹುದು. ಶ್ರೇಯೋ ಮಾರ್ಗದಲ್ಲಿ ನಡೆದು ಆತ್ಮಜ್ಞಾನವನ್ನು ಪಡೆಯಬಹುದು. ಭಗವಾನ್ ಶ್ರೀಕೃಷ್ಣ ಅರ್ಜುನನ ವ್ಯಾಜದಿಂದ ಲೋಕಕ್ಕೆ ಬೋಧಿಸಿದ ತತ್ವವನ್ನು ಶ್ರೀ ವ್ಯಾಸ ಮಹರ್ಷಿಗಳು ಸವಿಸ್ತಾರವಾಗಿ 700 ಶ್ಲೋಕಗಳಲ್ಲಿ ವಿಶದಪಡಿಸಿದ್ದಾರೆ. ಅದು ಆತ್ಮೇಚ್ಛಗಳಾದ ಎಲ್ಲರ ಅಮೂಲ್ಯ ಆಸ್ತಿ, ಜ್ಞಾನನಿಧಿ ಅಂತ ಆಚಾರ್ಯರು ಹೇಳ್ತಾರೆ. ದುರ್ಗಾ ಪ್ರಸಾದ ಇದೆಲ್ಲವನ್ನು ಏಕಮನಸ್ಕನಾಗಿ ಕೇಳ್ತಾ ಇರ್ತಾನೆ. ಬ್ರಹ್ಮಗುಪ್ತ ಗುರುದೇವ, ಅದರಲ್ಲಿಯೂ ಬಹಳಷ್ಟು ಗಹನ ವಿಚಾರಗಳು, ಸಾಂಖ್ಯ, ಯೋಗ, ಜ್ಞಾನ, ವೇದಾಂತ ವಿಚಾರಗಳು ತುಂಬಿ ಹೋಗಿದೆಯಲ್ಲ, ಸಾಮಾನ್ಯರಿಗೆ ಅದು ಹೇಗೆ ಅರ್ಥವಾಗುತ್ತೆ? ಅದಕ್ಕೂ ಸಹ ಗುರುವಿನ ಮಾರ್ಗದರ್ಶನ ಬೇಕಲ್ವಾ ಅಂತ ಕೇಳ್ತಾರೆ. ಆಚಾರ್ಯರು ನಗ್ತಾ ಮಂದಹಾಸದಿಂದ, ರಾಜನ್, ಸಾಮಾನ್ಯವಾದ ಲೌಕಿಕ ಶಾಸ್ತ್ರಗಳಿಗೆ ಗುರುವಿನ ಉಪದೇಶ ಪಾಠಗಳು ಬೇಕಾಗಿದ್ದಾಗ ವೇದಾಂತ ಶಾಸ್ತ್ರವಾದ ಭಗವದ್ಗೀತೆಗೆ ಗುರು ಬೇಡವೇ? ಬಡಗಿಯ ಕೆಲಸ, ಕಮ್ಮಾರನ ಕೆಲಸ, ಚಮ್ಮಾರನ ಕೆಲಸ ಅಂಥದ್ದನ್ನು ಕಲಿತುಕೊಳ್ಬೇಕಾದ್ರೂ ಅದನ್ನು ಬಲ್ಲವರ ಮಾರ್ಗದರ್ಶನ ಬೇಕಾಗಿದ್ದಾಗ ವೇದಾಂತ ಶಾಸ್ತ್ರಕ್ಕೆ ಬಲ್ಲವರ ಮಾರ್ಗದರ್ಶನ ಬೇಡವೇ? ಬೇಕೇ ಬೇಕು. ಅದು ವೇದಾಂತ ಜ್ಞಾನವು ಕೇವಲ ಪುಸ್ತಕವನ್ನು ಓದುವುದರಿಂದ ಬಾರದು, ಗುರುವಿನಿಂದಲೇ ಬರಬೇಕು. ಕಲಿಯುವ ಶಿಷ್ಯನೂ ಸಹ ಶ್ರದ್ಧಾಭಕ್ತಿಗಳಿಂದ ಕೂಡಿದ್ದು ವಿನಯ ಸೌಜನ್ಯ ಸಂಪನ್ನನಾಗಿರಬೇಕು, ಗೌರವಾದರಗಳಿಂದ ಕಲಿಯಬೇಕು. ಆಗ ಮಾತ್ರ ಅದು ಪ್ರಯೋಜನ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಗುಪ್ತನು ಆಚಾರ್ಯ ಮುಮುಕ್ಷುಗಳಿಗೆ ಮಾರ್ಗದರ್ಶನವಾಗುವಂತೆ ತಾವು ಶ್ರೀ ಭಗವದ್ಗೀತೆಗೂ ಭಾಷ್ಯರಚನೆ ಮಾಡಿದರೆ ಮಹೋಪಕಾರವಾಗುತ್ತೆ ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಇದನ್ನು ಕೇಳಿದ ಆಚಾರ್ಯರು ಹಸನ್ಮುಖದಿಂದ, ಬ್ರಹ್ಮಗುಪ್ತ, ಈಗ ಅದನ್ನೇ ನಾನು ಕೈಗೆತ್ತಿಕೊಂಡಿದ್ದೇನೆ ಅಂತಾರೆ. ಬ್ರಹ್ಮಗುಪ್ತನು ಇದನ್ನು ಕೇಳಿ ಪುಲಕಿತನಾಗ್ತಾನೆ. ದುರ್ಗಾ ಪ್ರಸಾದನ ಕಣ್ಣಲ್ಲಿ ಮಿಂಚೊಂದು ಹೊಡೆದು ಆತನು ಎಂದಿನಂತೆ ಮೈಮರೆತು ಅಂತರ್ಮುಖಿಯಾಗಿ ಕೂತ್ಕೊಂಡು ಬಿಡ್ತಾನೆ. ಭಗವದ್ಗೀತಾ ಭಾಷೆ ರಚನೆ ಶುರುವಾಗುತ್ತೆ. ಜೊತೆಯಲ್ಲಿಯೇ ಪ್ರವಚನವೂ ಸಾಕ್ತಿತ್ತು. ದಿನಕ್ಕೂ ಬರುತ್ತಿದ್ದ ಶ್ರೋತೃಗಳ ಸಂಖ್ಯೆಯೂ ಜಾಸ್ತಿ ಆಗ್ತಿತ್ತು. ಆಚಾರ್ಯರ ವಾಣಿಯನ್ನು ಆಲಿಸಲಿಕ್ಕೆ ಕುತೂಹಲದಿಂದ, ಆಸಕ್ತಿಯಿಂದ, ಶ್ರದ್ಧೆಯಿಂದ ಬೆಟ್ಟಗುಡ್ಡದ ಜನರು ನೂರಾರು ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಮಾಡಿದ್ರು. ಹಿಮ, ಮಳೆ, ಚಳಿ, ಗಾಳಿ ಯಾವುದೂ ಜನರನ್ನು ಅಡ್ಡಿಪಡಿಸಲಿಲ್ಲ. ಆಚಾರ್ಯರು ಗೀತೆಯಲ್ಲಿ ಭಕ್ತಿ, ಕರ್ಮ, ಜ್ಞಾನ ಇವುಗಳಿಗೆ ಇರತಕ್ಕಂಥ ಪರಸ್ಪರ ಸಂಬಂಧವನ್ನು ವಿವರಿಸ್ತಾ ಹೀಗೆ ಹೇಳ್ತಾರೆ. ಅನನ್ಯ ಭಕ್ತಿಯಿಂದ ವಿಶ್ವಾತ್ಮನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು, ಮೋಕ್ಷವನ್ನು ಹೊಂದಬಹುದು. ಸ್ವಸ್ವರೂಪಾನುಸಂಧಾನವೇ ಭಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಪರಮಾತ್ಮನಿಗಾಗಿಯೇ ತನ್ನ ಎಲ್ಲ ಕೆಲಸಗಳನ್ನು ಮಾಡುವವನು, ಭಗವಂತನನ್ನೇ ಪರಮಗತಿ ಎಂದು ನಂಬಿರುವವನು, ಸಂಪೂರ್ಣ ಶ್ರದ್ಧೆಯಿಂದ ಭಗವಂತನನ್ನು ಭಜಿಸುವವನು, ಬಂಧು ಬಳಗದಲ್ಲಿ ಆಸಕ್ತಿರಹಿತನಾದವನು, ದ್ವೇಷರಹಿತನಾದವನು ಭಗವಂತನನ್ನೇ ಸೇರುತ್ತಾನೆ. ಇಂದ್ರಿಯ ಸಮುದಾಯವನ್ನು ನಿಗ್ರಹಿಸಿರುವವನು, ಸುಖದಲ್ಲಿ ಬೀಗದೆ, ಕಷ್ಟದಲ್ಲಿ ದುಃಖಿಸದೆ, ಇಷ್ಟಾನಿಷ್ಟಗಳು ಪ್ರಾಪ್ತವಾದಾಗ ವಿಚಲಿತನಾಗದೆ ಸಮಬುದ್ಧಿಯುಳ್ಳವನು,
ಸರ್ವ ಜೀವರಾಶಿಯ ಹಿತದಲ್ಲಿ ಸದಾ ನಿರತನಾದವನು, ಮಾಯಾರೂಪವಾದ ಈ ಜಗತ್ತಿಗೆ ಸಾಕ್ಷಿಯಾಗಿರುವ ಭಗವಂತನನ್ನು ಹೊಂದ್ತಾನೆ. ಸಮಸ್ತ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಿಸಿ ಆತನನ್ನೇ ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಿರುವವನನ್ನು ಭಗವಂತನು ಸಂಸಾರವೆಂಬ ಮೃತ್ಯುವಿನಿಂದ ಬಿಡುಗಡೆಗೊಳಿಸ್ತಾನೆ. ಭಗವಂತನಲ್ಲಿಯೇ ತನ್ನ ಮನಸ್ಸನ್ನಿಟ್ಟು ಬುದ್ಧಿಯನ್ನು ಸ್ಥಿರಗೊಳಿಸಿದವನು ವಿಶ್ವರೂಪನಾದ ಪರಮೇಶ್ವರನಲ್ಲಿಯೇ ಸೇರಿ ಹೋಗುತ್ತಾನೆ. ಆದರೆ ಚಂಚಲವಾದ ಮನಸ್ಸನ್ನು ಸ್ಥಿಮಿತಕ್ಕೆ ತರಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಅಂತಹವರು ಪದೇ ಪದೇ ಪ್ರಯತ್ನ ಮಾಡುತ್ತಾ ಚಿತ್ತವನ್ನು ಎಲ್ಲ ಕಡೆಯಿಂದಲೂ ಎಳೆದುಕೊಂಡು ಅದು ಒಂದೇ ಆಲಂಬನದಲ್ಲಿ ನಿಲ್ಲುವ ಹಾಗೆ ಸತತವಾಗಿ ಅಭ್ಯಾಸ ಮಾಡಬೇಕು. ಒಂದು ವೇಳೆ ಆ ಅಭ್ಯಾಸದಿಂದಲೂ ಮನಸ್ಸು ಹತೋಟಿಗೆ ಬಾರದಿದ್ದರೆ ಭಗವಂತನಿಗಾಗಿ ಮಾಡ್ತಕ್ಕಂತಹ ಕರ್ಮಗಳಲ್ಲಿ ಭಜನೆ, ಪೂಜೆ, ಜಪ ಇತ್ಯಾದಿಗಳಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಹಾಗೆ ಭಗವಂತನಿಗಾಗಿ ಕರ್ಮಗಳನ್ನು ಮಾಡುವುದಕ್ಕೂ ಅಶಕ್ತನಾದರೆ ಚಿತ್ತವನ್ನು ನಿಗ್ರಹಿಸುವುದರ ಮೂಲಕ ಸರ್ವ ಕರ್ಮಗಳ ಫಲವನ್ನು ತ್ಯಾಗ ಮಾಡಬೇಕು. ಕರ್ಮ ಫಲ ತ್ಯಾಗದಿಂದ ಶಾಂತಿ ಸಿಗುತ್ತೆ, ನಿಷ್ಕಾಮ ಕರ್ಮವು ಜ್ಞಾನಕ್ಕೆ ದಾರಿಯಾಗುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಬ್ರಹ್ಮಗುಪ್ತನು, ಗುರುದೇವ, ಜ್ಞಾನಿಯಾದವನು ಕರ್ಮ ಮಾಡುವ ಅಗತ್ಯ ಇಲ್ಲವೇ ಅಂತ ಪ್ರಶ್ನಿಸ್ತಾರೆ. ಶ್ರೀ ಶಂಕರರು ಹೇಳ್ತಾರೆ, ಬ್ರಹ್ಮದತ್ತ, ಶರೀರಪಾತವಾಗುವವರೆಗೆ ಜ್ಞಾನಿಯೂ ಕರ್ಮನಿರತನಾಗಿರಬೇಕು. ಇತರರಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ ಆತ ಕರ್ಮ ಮಾಡಲೇಬೇಕು. ಆದರೆ ಆತನಿಗೆ ಕರ್ಮದ ಲೇಪ ಮತ್ತು ಫಲ ಅಂಟೋದಿಲ್ಲ. ಆತನು ಕರ್ಮ ಮಾಡದೆ ತಟಸ್ಥನಾಗಿದ್ದರೆ ಇತರರು ಆತನನ್ನು ನೋಡಿ ತಾವೂ ಕರ್ಮ ಮಾಡದೆ ದೋಷಕ್ಕೆ ಗುರಿಯಾಗುತ್ತಾರೆ. ಅಷ್ಟೇ ಅಲ್ಲ, ಜ್ಞಾನಿಯು ಕರ್ಮ ಮಾಡದಿದ್ದರೆ ಲೋಕಗಳು ನಾಶವಾಗುತ್ತೆ. ವರ್ಣಸಾಂಕರ್ಯಕ್ಕೆ ಆತ ಕಾರಣನಾಗುತ್ತಾನೆ. ಕರ್ಮ ಭ್ರಷ್ಟತೆಯ ಕಾರಣದಿಂದ ಜನವೂ ನಾಶವಾಗಲು ಆಸ್ಪದವಾಗುತ್ತದೆ. ವಿದ್ವಾಂಸರಾದ ಜ್ಞಾನಿಯು ಯೋಗಯುಕ್ತನಾಗಿ ತಾನು ಕರ್ಮ ಮಾಡುತ್ತಾ ಇತರರಿಂದಲೂ ಕರ್ಮ ಮಾಡಿಸಬೇಕು ಎಂದು ಆಚಾರ್ಯರು ಸ್ಪಷ್ಟೀಕರಿಸಿದರು. ಇದನ್ನು ನೋಡಿ ಎಲ್ಲರೂ ತಿಳ್ಕೊಳ್ಬೇಕು. ಕೆಲವರು ನಮಗೆ ಅಧ್ಯಾತ್ಮ, ನಾವು ಸ್ಪಿರಿಚುವಲ್ ಲೈನ್ಗೆ ಹೋಗಿದ್ದೀವಿ, ನಮಗೇನು ಕರ್ಮದ ಅವಶ್ಯಕತೆ ಇಲ್ಲ, ನಾವು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ ತುಂಬ ಹೇಳ್ತಾ ಇರ್ತಾರೆ. ಎಷ್ಟೊಂದು ಜನ ನಿಮಗೆ ಕಾಣಿಸ್ಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಕೆಲವರು ಸಾಧಕರು ಹಾಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಶಂಕರರು ಹೇಳ್ತಾರೆ, ನೀವೇನು ಜ್ಞಾನಿಗಳೇ ಆಗಿ ನಿಮಗೆ ಮೋಕ್ಷವೇ ಸಿಕ್ಕಿದ್ರೂ ಕೂಡ ಕರ್ಮ ಮಾರ್ಗವನ್ನು ಬಿಡಬಾರ್ದು. ಯಾಕೆಂದರೆ ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥನು ವರ್ತತೆ ಅಂತ. ದೊಡ್ಡವರು, ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನನ್ನ ಆಚರಿಸ್ತಾರೋ ಅದನ್ನು ನೋಡಿ ಲೋಕ ಕಲಿಯುತ್ತೆ, ಜನ ಕಲಿತಾರೆ. ಅವ್ರು ನನಗೆಲ್ಲ ಗೊತ್ತು, ನನಗೆ ಕರ್ಮದ ಫಲ ಏನು ಬೇಕಾಗಿಲ್ವಲ್ಲ, ಅವ್ರಿಗೆಲ್ಲ ಮುಗ್ದಿರುತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಲಿಲ್ಲ, ಯಾವ ಒಂದು ಕರ್ಮಗಳನ್ನು ಮಾಡಲಿಲ್ಲ ಅಂದರೆ ಅವರನ್ನೇ ನೋಡ್ತಾ ಇರೋ ಜನ ಅವರು ಏನೂ ಮಾಡಲ್ಲ. ಅವರೇ ಏನು ಮಾಡಿದ್ರೆ ನಾವೇನಕ್ಕೆ ಮಾಡಬೇಕು ಅಂತ ಮಾಡಲ್ಲ. ಆಗ ಅವ್ರಿಗೆ ಕರ್ಮಲೋಪ ಉಂಟಾಗುತ್ತೆ. ಅದಕ್ಕೋಸ್ಕರ ಜ್ಞಾನಿಯಾಗಿರ್ತಕ್ಕಂಥವ್ರು ತಾವು ಕರ್ಮವನ್ನು ಮಾಡಿ ಬೇರೆಯವ್ರ ಹತ್ರ ಕರ್ಮವನ್ನು ಮಾಡಿಸಬೇಕು ಅನ್ನೋದು ಆಚಾರ್ಯ ಶಂಕರರು ಸ್ಪಷ್ಟೀಕರಿಸಿದ್ದಾರೆ. ಶ್ರೀ ಗುರು ಗೋವಿಂದ ಪಾದರ ಆದೇಶದಂತೆ ಆಚಾರ್ಯ ಶಂಕರರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಜಯಪ್ರದವಾಗಿ ರಚಿಸಿ ಪೂರ್ಣಗೊಳಿಸ್ತಾರೆ. ಒಂದು ಸಂಜೆ ಒಬ್ಬ ವೃದ್ಧ ಯೋಗಿ ಶ್ರೀ ಬದರೀನಾಥನ ದರ್ಶನಕ್ಕೆ ಅಂತ ಬರ್ತಾರೆ. ಅಲ್ಲಿ ಪೂಜೆ ಮಾಡ್ತಿದ್ದ ನಾರಾಯಣನನ್ನು ನೋಡಿ, ನಾನು ಹಿಂದೆ ಬಂದಿದ್ದಾಗ ಈ ದೇವಮೂರ್ತಿ ಇರಲಿಲ್ಲ, ನೀವೂ ಇರಲಿಲ್ಲ, ಇದು ಯಾವಾಗ ಪ್ರತಿಷ್ಠೆಯಾಯಿತು, ಯಾರು ಪ್ರತಿಷ್ಠೆ ಮಾಡಿದ್ರು, ನೀವ್ಯಾರು, ಇಲ್ಲಿನವ್ರ ಥರ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ತಾರೆ. ಅರ್ಚಕ ನಾರಾಯಣ ಎಲ್ಲವನ್ನ ವಿವರಿಸಿ, ನಮ್ಮ ಗುರುಗಳಾದ ಶ್ರೀ ಶಂಕರಾಚಾರ್ಯರು ಈಗ ಇಲ್ಲಿಯೇ ಬದರಿಕಾ ಕ್ಷೇತ್ರದಲ್ಲಿಯೇ ಇದ್ದಾರೆ ಅಂತ ಹೇಳ್ತಾರೆ. ವೃದ್ಧ ಯೋಗಿ ಕುತೂಹಲದಿಂದ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ವ್ಯಾಸಗುಹೆಯಲ್ಲಿ ಅಂತ. ವ್ಯಾಸಗುಹೆಯಲ್ಲಿ? ಅಲ್ಲಿಯೇ? ಅಲ್ಲಿಯೂ ತಪೋನಿರತರಾಗಿದ್ದಾರೆಯೇ ಅಂತ. ಹೌದು, ಅವರು ಮಾಡುತ್ತಿರುವುದು ಒಂದು ವಿಧವಾದ ತಪಸ್ಸೇ ಆಗಿದೆ, ಸಾರಸ್ವತ ತಪಸ್ಸು ಅಂತಾರೆ. ಮಹಂತರೇ, ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಸಾರಸ್ವತ ತಪಸ್ಸು ಅಂದರೆ ಏನು?
ಅಧ್ಯಯನ ಅಧ್ಯಾಪನವೇ ಅಂತಾರೆ. ಯೋಗಿವರಿಯರೇ, ನಮ್ಮ ಗುರುಗಳು ಗ್ರಂಥರಚನೆಯಲ್ಲಿ ನಿರತರಾಗಿದ್ದಾರೆ. ಶ್ರೀ ಬಾದರಾಯಣ ಸೂತ್ರಗಳಿಗೂ ಉಪನಿಷತ್ತುಗಳಿಗೂ ಶ್ರೀಮದ್ ಭಗವದ್ಗೀತೆಗೂ ಭಾಷ್ಯ ರಚಿಸಿರುತ್ತಾರೆ. ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ನಡೆಸ್ತಾರೆ ಅಂತಾನೆ ನಾರಾಯಣ. ಆ ವೃದ್ಧ ಯೋಗಿಗೆ ಪರಮಾಶ್ಚರ್ಯವಾಗುತ್ತೆ, ಬಹಳ ಸಂತೋಷವಾಗುತ್ತೆ. ವ್ಯಾಸಸೂತ್ರಗಳಿಗೆ ಭಾಷೆ ರಚಿಸುವುದು ಅಂದರೆ ಏನು? ಅದರ ಸಾಧಾರಣ ಕೆಲಸವೇ? ಮಹಾ ಮೇಧಾವಿಯಾದವರಿಗೆ ಮಾತ್ರ ಸಾಧ್ಯ ಅದು. ದಿಟವಾಗಿ ಅದು ಮಹತ್ ಕಾರ್ಯವೇ ಸರಿ. ಅರ್ಚಕರೇ, ನಾನೊಮ್ಮೆ ಅವರನ್ನು ಕಾಣಬೇಕಲ್ಲ ಅಂದರು. ನಾರಾಯಣ, ಅವರನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕಾಣಬಹುದು, ಅವರು ಸರ್ವಸುಲಭರು ಅಂತಾನೆ. ವೃದ್ಧ ಯೋಗಿ ಶ್ರೀ ಬದರೀನಾರಾಯಣನ ತೀರ್ಥ ಗಂಧಪ್ರಸಾದವನ್ನು ಸ್ವೀಕರಿಸಿ ವ್ಯಾಸಗುಹೆಯತ್ತ ಬೇಗ ಬೇಗ ಹೋಗ್ತಾರೆ. ವೃದ್ಧ ಯೋಗಿಯು ವ್ಯಾಸಗುಹೆಯತ್ತ ಬರುವ ವೇಳೆಗೂ ಅಂದಿನ ಪ್ರವಚನವು ಮುಕ್ತಾಯವಾಗಿ ಜನಗಳು ಚದುರುವುದಕ್ಕೂ ತಾಳೆಯಾಯಿತು. ಆಚಾರ್ಯರು ಈ ದಿನ ಶ್ರೀ ಗೀತಾಭಾಷ್ಯವನ್ನು ಪರಿಸಮಾಪ್ತಿ ಮಾಡಿದ್ರು. ಶಿಷ್ಯರು ಪ್ರತಿ ಮಾಡಿಕೊಂಡಿದ್ದು ಆಗಿತ್ತು. ವೃದ್ಧ ಯೋಗೀಶ್ವರರು ಗುಹೆಯ ಬಾಗಿಲಿಗೆ ಬಂದು ಮೆಲ್ಲನೆ ಒಳಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಆಗಿದ್ದ ವ್ಯವಸ್ಥೆಗಳನ್ನೆಲ್ಲ ಒಮ್ಮೆ ನೋಡ್ತಾರೆ. ವ್ಯಾಸಪೀಠದ ಮುಂದೆ ಕೂತ್ಕೊಂಡಿದ್ದ ಷೋಡಶವರ್ಣ ತರುಣ ಸನ್ಯಾಸಿಯನ್ನು ನೋಡ್ತಾರೆ. ನೋಡಿ, 16 ವರ್ಷ, ಇನ್ನು 16 ವರ್ಷ ಎಲ್ಲ ಬರೆದು ಮುಗಿಸಾಯಿತು, ಭಾಷ್ಯತ್ರಯಗಳನ್ನೆಲ್ಲ ಮುಗಿಸಾಯಿತು. ದ್ವಾರದಲ್ಲಿ ನಿಂತಿದ್ದ ವಟುವಿನೊಡನೆ, ಅಪ್ಪ ವಟು, ಇಲ್ಲಿ ಯಾರೋ ಶಂಕರಾಚಾರ್ಯರಂತೆ, ಅವರು ಭಾಷ್ಯಕಾರರಂತೆ, ನಾನು ಅವರನ್ನೊಮ್ಮೆ ನೋಡಬೇಕಲ್ಲ ಅಂದರು. ಅಷ್ಟರಲ್ಲಿ ಸನಂದನರು, ಮಹಾಭಾಗರೇ, ಅದೋ ಅಲ್ಲಿ ವ್ಯಾಸಪೀಠದ ಮುಂದೆ ಹಸನ್ಮುಖದಿಂದ ತಮ್ಮ ಮಾತನ್ನು ಆಲಿಸುತ್ತಿದ್ದಾರಲ್ಲ, ಅವರೇ ಶಂಕರಾಚಾರ್ಯರು, ನಮ್ಮ ಪೂಜ್ಯ ಗುರುಗಳು ಅಂದರು. ವೃದ್ಧ ಯೋಗಿ ಬಾಲಗುರುವಿಗೆ ನಮಸ್ಕರಿಸಲಿಕ್ಕೆ ತನ್ನಕ್ಕೆ ಬಾಗ್ತಾರೆ. ಬಾಲಗುರು ತಕ್ಷಣ ಎದ್ದು ಬಂದು, ಪೂಜ್ಯರೇ, ತಾವು ಹೀಗೆ ಬನ್ನಿ, ಈ ಪೀಠದ ಮೇಲೆ ಮಂಡಿಸಿರಿ, ಚಿಕ್ಕವನಾದ ನನಗೆ ತಾವು ನಮಸ್ಕರಿಸ್ತಕ್ಕಂಥದ್ದು ಬೇಡ ಅಂತ ಹೇಳಿ ಕೃಷ್ಣಾಜಿನ ಹಾಸಿದ್ದ ಎತ್ತರದ ಪೀಠಕ್ಕೆ ಅವರನ್ನು ಕೂರಿಸ್ತಾರೆ. ಆದರೆ ಯೋಗಿ, ತಾವು ಚಿಕ್ಕವರಾಗಿರಬಹುದು, ಆದರೆ ಯತ್ಯಾಶ್ರಮದಲ್ಲಿರ್ತಕ್ಕಂಥವರು ತುರೀಯಾಶ್ರಮಿ, ನಾನು ತಮ್ಮನ್ನು ವಂದಿಸಿದ ನಂತರವೇ ಕೂತ್ಕೊಳ್ತೇನೆ ಅಂತ ಹೇಳಿ ಶಂಕರಾಚಾರ್ಯರಿಗೆ ನಮಸ್ಕರಿಸಿ ಆನಂತರ ಕೂತ್ಕೊಳ್ತಾರೆ. ಅಪರೂಪವಾಗಿ ಬಂದಿರತಕ್ಕಂತಹ ಈ ವೃದ್ಧ ಯೋಗಿಯನ್ನು ನೋಡಿ ಶಂಕರರಿಂದ ಹಿಡಿದು ಎಲ್ಲರೂ ಕೂಡ ಗೌರವಾದರ ಭಾವವನ್ನು ತಾಳ್ತಾರೆ. ಸದಾಶಿವ ಪರಮೇಶ್ವರರು ಸುಖೋಷ್ಣವಾದ ನೀರನ್ನು ತಂದು ಅವರ ಪಾದಗಳನ್ನು ತೊಳಿತಾರೆ, ಶುಭ್ರ ವಸ್ತ್ರಗಳಿಂದ ಒರೆಸ್ತಾರೆ, ಆಚಮನಕ್ಕೆ ನೀರು ಕೊಟ್ಟು ಹಣ್ಣುಗಳನ್ನು ಜೇನುತುಪ್ಪವನ್ನು ಒಪ್ಪಿಸ್ತಾರೆ. ಈ ಪ್ರೀತ್ಯಾದರದ ಉಪಚಾರದಿಂದ ವೃದ್ಧ ಯೋಗಿ ತುಂಬ ಸಂತೋಷಗೊಂಡು ಅವರನ್ನು ಶ್ರೇಯೋಸ್ತು ಅಂತ ಹರಿಸ್ತಾರೆ. ಆಚಾರ್ಯರು, ಯೋಗಿವರ್ಯ, ತಮ್ಮ ಆಗಮನವು ನಮಗೆಲ್ಲ ತುಂಬ ಸಂತೋಷವನ್ನುಂಟು ಮಾಡಿದೆ, ನನ್ನಿಂದ ತಮಗೆ ಆಗಬೇಕಾದ ಸೇವೆ ಏನು ಅಂತ ತಿಳಿಸಬೇಕು ಅಂತ ಕೇಳ್ತಾರೆ. ಬಾಲಯತಿಯೇ, ಈ ದಿನ ಶ್ರೀ ಬದರೀನಾಥನ ದರ್ಶನಕ್ಕೆ ಹೋದಾಗ ತಾವು ಇಲ್ಲಿರೋದು ತಮ್ಮ ಗ್ರಂಥರಚನೆಯ ವಿಚಾರ ಎಲ್ಲ ತಿಳಿದುಕೊಂಡಿರುತ್ತೆ. ನಾನು ಬಹಳ ವರ್ಷಗಳ ಹಿಂದೆ ಇಲ್ಲಿಯೇ ಇದೇ ಗುಹೆಯಲ್ಲಿಯೇ ಬಹುಕಾಲ ಇದ್ದೆ. ಆಗಾಗ ಇಲ್ಲಿಗೆ ಬರುವುದೂ ಉಂಟು. ಹೆಚ್ಚಾಗಿ ಹಿಮಾಲಯ ಪರ್ವತದಲ್ಲಿ ತಿರುಗಾಟ ನಂದು. ನೀವು ಬ್ರಹ್ಮಸೂತ್ರ ಭಾಷೆ ರಚನೆ ಮಾಡಿದ್ದೀರಿ ಎಂದು ತಿಳಿದು ಅದನ್ನು ಕೇಳುವ ಅಪೇಕ್ಷೆಯಿಂದ ಬಂದಿದ್ದೇನೆ ಅಂತಾರೆ ಅನುಶ್ರೇಷ್ಠ. ತಮ್ಮಂತಹ ವಯೋವೃದ್ಧರು, ಜ್ಞಾನವೃದ್ಧರು ನನ್ನ ಗ್ರಂಥವನ್ನು ಓದಿ ಅದರ ಲೋಪದೋಷಗಳನ್ನು ತಿಳಿಸುವುದರಿಂದ ನನಗೆ ತುಂಬ ಉಪಕಾರ ಮಾಡಿದಂತೆ ಆಗುತ್ತೆ. ಈಗ ನಾನು ಸಾಯಂ ಸ್ನಾನಾನುಷ್ಠಾನಗಳನ್ನು ಮುಗಿಸಿ ಬರ್ತೇನೆ, ಆನಂತರ ಕೂತ್ಕೊಳ್ಳೋಣ ಅಂತ ಬಾಲಗುರುಗಳು ಹೇಳಿದರು. ಯೋಗಿಯು ತಥಾಸ್ತು. ಆ ರಾತ್ರಿಯಿಂದಲೇ ಸೂತ್ರಭಾಷೆ ಕುರಿತು ಪ್ರಶ್ನೋತ್ತರ ಪ್ರಾರಂಭವಾಯಿತು. ಯೋಗಿಯು ಬ್ರಹ್ಮಸೂತ್ರಗಳ 3ನೇ ಅಧ್ಯಾಯದ ಮೊದಲ ಸೂತ್ರವನ್ನು ತದಂತರ ಪ್ರತಿಹತ್ತೌರಹಂಹತಿ ಸಂಪರಿಷ್ಟಕ್ತಃ ಪ್ರಶ್ನ ನಿರೂಪಣಾಭ್ಯಾಮ್ ಅನ್ನೋ ಒಂದು ಸೂತ್ರವನ್ನು ಕೈಗೆತ್ತಿಕೊಂಡು ಚರ್ಚೆಯನ್ನು ಪ್ರಾರಂಭಿಸ್ತಾರೆ. ಆಚಾರ್ಯರು ಅದಕ್ಕೆ ತಮ್ಮ ಭಾಷ್ಯವನ್ನು ವಿವರಿಸ್ತಾರೆ. ಹೇಗೆ ಅಂದರೆ, ಅವರಿಗೆ ಯೋಗಿಗಳಿಗೆ ತುಂಬ ಸಂತೋಷ ಆಗುತ್ತೆ. ಮೊದಲನೆಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸದಿಂದಲೇ ಚರ್ಚೆ ಪ್ರಾರಂಭಿಸ್ತಾರೆ. ಈ ವಾಕ್ಯಾರ್ಥ ಸಭೆ ಎಡೆಬಿಡದೆ 15 ದಿನಗಳ ಕಾಲ ಮುಂದುವರಿಯುತ್ತೆ. ದಿನ ದಿನಕ್ಕೆ ಚರ್ಚೆ ಬಿಸಿ ಏರುತ್ತಿದ್ದಂತೆ ಸಭಾಸದರ ಸಂಖ್ಯೆಯೂ ಜಾಸ್ತಿ ಆಗ್ತಿತ್ತು. 15ನೇ ದಿನ ಯೋಗಿಯು ತನ್ನ ಸಂತೋಷ ಹರ್ಷಗಳನ್ನು ಬಚ್ಚಿಟ್ಟುಕೊಳ್ಳಲಾರದೆ, ಅಯ್ಯ ಬಾಲಗುರುವೇ, ಈ 15 ದಿನಗಳ ಪ್ರೌಢ ಚರ್ಚಾ ಪರಿಷತ್ತು ನನ್ನ ಪಾಲಿಗೆ ರಸದೌತಣವಾಗಿದೆ. ವೇದಾಂತಗಳನ್ನು ಕುರಿತು ಪ್ರಚಲಿತವಾಗಿರತಕ್ಕಂತಹ ವಿವಿಧ ದೃಷ್ಟಿಕೋನಗಳಲ್ಲಿರ್ತಕ್ಕಂತಹ
ತತ್ವದ ಸ್ಪಷ್ಟವಾದ ಅರ್ಥವನ್ನು ತೋರಿಸಿದ್ದೀಯಾ. ನಮ್ಮ ಗುರುಗಳಾದ ನಮ್ಮ ತೀರ್ಥರೂಪರಾದ ಶ್ರೀ ಪರಾಶರ ಮಹರ್ಷಿಗಳು ನನಗೆ ಉಪದೇಶಿಸಿದ್ದ ಅದ್ವೈತ ತತ್ವವನ್ನು ನೀನು ಬಹಳ ಚೆನ್ನಾಗಿ ಸ್ಥಾಪಿಸಿದ್ದೀಯೇ. ನೀನು ಸರ್ವವಿಜಯಿಯಾಗು. ಭಾರತ ವರ್ಷವನ್ನೆಲ್ಲ ಸಂಚಾರ ಮಾಡಿ ವೈದಿಕ ಧರ್ಮ ದುಂದುವೆಯನ್ನು ಒಳಗಿಸಿ ಅದ್ವೈತ ತತ್ವವನ್ನು 4 ದಿಸೆಗಳಲ್ಲಿಯೂ ಪ್ರಚಾರ ಮಾಡು. ನಿನ್ನನ್ನು ಮೊದಲ ಸಲ ಕಂಡಾಗಲೇ ನನಗೆ ನನ್ನ ಚಿರಂಜೀವಿಯಾದ ಶುಕರನ್ನು ಕಂಡಂತಾಯಿತು ಅಂತ ಹೇಳ್ತಾ ಆ ವೃದ್ಧ ಯೋಗಿಯು ಎದ್ದು ಗುರುವನ್ನು ಬಾಚಿ ತಬ್ಬಿಕೊಂಡು ಶಿರವನ್ನು ಆಘ್ರಾಣಿಸ್ತಾರೆ. 15 ದಿನಗಳಿಂದ ತಾನು ಯಾರು ಎಂಬುದನ್ನು ತಿಳಿಸದೆ ಬಾಲಗುರುವನ್ನು ನಾನಾ ವಿಧವಾಗಿ ಪ್ರಶ್ನಿಸಿ ಕೆರಳುವಂತಹ ಪ್ರಶ್ನೆಗಳಿಂದ ಅವರನ್ನು ಎದುರಿಸುತ್ತಾ ಈ ದಿನ ತಮ್ಮ ಪರಿಚಯವನ್ನು ಪರೋಕ್ಷವಾಗಿ ಹೇಳಿಕೊಂಡ ಮಹರ್ಷಿ ಪರಾಶರರ ಪುತ್ರರೆಂದು, ಶುಕಯೋಗಿಯ ತಂದೆ ಎಂದು, ಶ್ರೀ ವ್ಯಾಸ ಮಹರ್ಷಿ ಶ್ರೀ ಶಂಕರಾಚಾರ್ಯರು ಎದ್ದು ಅಭಿವಾದನ ಮಾಡ್ತಾರೆ. ಶಂಕರರ ಶಿಷ್ಯರು, ಬ್ರಹ್ಮಗುಪ್ತನು, ಸಭಾಸದರೆಲ್ಲರೂ ಎದ್ದು ಬಂದು ನಮಸ್ಕರಿಸ್ತಾರೆ. ಆ ರಾತ್ರಿ ಬಹಳ ಕಾಲ ಭರತಖಂಡದ ಅಂದಿನ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಪರಿಸ್ಥಿತಿಯನ್ನು ಕುರಿತು ಶ್ರೀ ವ್ಯಾಸರು, ಶ್ರೀ ಶಂಕರರು ಚರ್ಚಿಸುತ್ತಾರೆ. ಶಂಕರರಿಗೆ ತಮ್ಮ ಗುರು ಗೋವಿಂದ ಭಗವತ್ಪಾದರು ನೇಮಿಸಿದ್ದ ಕಾರ್ಯವನ್ನು ಪೂರ್ಣಗೊಳಿಸಿದ್ದರಿಂದ ತೃಪ್ತಿ, ಸಮಾಧಾನ ಉಂಟಾಗಿದ್ದು ಅವರು, ಯೋಗಿವರ್ಯ, ನಮ್ಮ ಗುರುಗಳು ಆಜ್ಞಾಪಿಸಿದ್ದ ಕಾರ್ಯವನ್ನು ಮುಗಿಸಿದ್ದೇನೆ. ಈಗ ಹಿಮಾಲಯ ಪರ್ವತದಲ್ಲಿಯೇ ನೆಲೆಸಿಬಿಡಬೇಕೆಂಬ ಪ್ರಬಲ ಇಚ್ಛೆ ಉಂಟಾಗಿದೆ ಎಂದರು. ವ್ಯಾಸರು, ಶಂಕರ, ನಿನ್ನ ಕಾರ್ಯ ಇನ್ನೂ ಪೂರ್ಣವಾಗಿಲ್ಲ, ಈಗಿನ್ನೂ ಆರಂಭವಾಗಿದೆಯಷ್ಟೇ. ನೀನು ಮಾಡಬೇಕಾದ ಕೆಲಸ ಇನ್ನೂ ತುಂಬ ಇದೆ. ನೀನು ಧರ್ಮಸ್ಥಾಪನೆ ಮತ್ತು ಧರ್ಮ ಪ್ರಚಾರಕ್ಕೆಂದೇ ಬಂದಿರುವವನು. ಅದಾದ ನಂತರ ನೀನು ಹಿಮಾಲಯ ಪರ್ವತಕ್ಕೆ ಬಂದು ಆತ್ಮಾರಾಮನಾಗಿರಬಹುದು. ನಿನ್ನ ಆಯುಷ್ಯದ 1 ಮಜಲು ಇಂದಿಗೆ ಪೂರ್ಣವಾಗಿದೆ. ನಾಳೆಯಿಂದ ಮುಂದಿನ ಘಟ್ಟ ಪ್ರಾರಂಭವಾಗುತ್ತದೆ, ಸಿದ್ಧನಾಗು ಅಂತ ಹೇಳಿದರು. ಮಾರನೆಯ ಪ್ರಾತಃ ಕಾಲ ಶ್ರೀ ವ್ಯಾಸ ಮಹರ್ಷಿಗಳನ್ನು ಬ್ರಹ್ಮಗುಪ್ತ ಪೂಜಾದಿಗಳಿಂದ ಸತ್ಕರಿಸ್ತಾನೆ. ಶ್ರೀ ಶಂಕರರು ಅವರ ಶಿಷ್ಯರು ಈ ಲೋಕಗುರುವನ್ನು ಪದೇ ಪದೇ ವಂದಿಸುತ್ತಾ ಬೀಳ್ಕೊಡ್ತಾರೆ. ಶಂಕರರ ಶಿಷ್ಯರಿಗೆ ಈ ಅಪೂರ್ವ ಸಮಾಗಮದ ದೃಶ್ಯ ಪದೇ ಪದೇ ದೃಕ್ಪಥದ ಮುಂದೆ ಸುಳಿತಿದ್ದೆ. ತಾವು ಬಹಳ ಪುಣ್ಯಶಾಲಿಗಳೆಂದು ಅವರು ಭಾವಿಸಿಕೊಂಡು ತುಂಬ ಸಂತೋಷ ಪಡ್ತಾರೆ. ಎಷ್ಟು ಚೆನ್ನಾಗಿ ವೇದವ್ಯಾಸರೇ ಶಂಕರರ ಎದುರಿಗೆ ಬಂದು ತಾವು ಬರೆದಿರೋದಕ್ಕೆಲ್ಲ ಭಾಷ್ಯ ಬರತಕ್ಕಂಥ ಶಂಕರರೊಂದಿಗೆ ಚರ್ಚೆ ಮಾಡಿ ಅವರನ್ನು ಹರಿಸ್ತಾರೆ. ಎಂಥ ಅಪರೂಪದ ಅದ್ಭುತ ಸನ್ನಿವೇಶ ಅಲ್ವಾ ಇದು. ವ್ಯಾಸ ಜಯಂತಿಯಾಗಿರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಗಳ ಈ ಒಂದು ಭೇಟಿ ಶಂಕರರಿಗೆ ಹೇಳಿದ್ದು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಮುಂದಿನ ಭಾಗದಲ್ಲಿ ಶಂಕರರು ಬದರಿಯಿಂದ ಮತ್ತೆ ಕಾಶಿಗೆ ಪ್ರಯಾಣ ಮಾಡ್ತಾರೆ. ಆ ವಿಷಯವನ್ನು ಹೇಳ್ತೇನೆ. ಧನ್ಯವಾದಗಳು.